ಹಲೋ ಎಲ್ರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ 2026ನಲ್ಲಿ ಸೂಪರ್ 8ನ ಮೊದಲ ಪಂದ್ಯವನ್ನು ಇವತ್ತು ಭಾರತ ಆಡಲಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಅಹಮದಾಬಾದ್ನಲ್ಲಿ ಇವತ್ತು ಪಂದ್ಯ ಇರುತ್ತೆ. ಸೊ ಈ ಮ್ಯಾಚ್ನ ಕುರಿತಾದಂತಹ ಪ್ರಿವ್ಯೂ ಹಾಗೆಯೇ ಮ್ಯಾಚ್ನ ಕುರಿತಾಗಿ ಪ್ಲೇಯಿಂಗ್ 11 ಹೇಗಿರ್ಬೋದು ಹಾಗೆಯೇ ಪಿಚ್ ಎಲ್ಲನೂ ಕೂಡ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಇಂದು ಭಾರತ ವರ್ಸಸ್ ಸೌತ್ ಆಫ್ರಿಕಾ ಸೂಪರ್ 8 ಹಂತದ ಪಂದ್ಯ ಇದೆ. ಸೂಪರ್ 8 ಪ್ರೀ ಸೀಡಿಂಗ್ನಲ್ಲಿ 4 ತಂಡಗಳು ಕೂಡ ಅನ್ಬಿಟನ್ ಆಗಿರೋ ಟೀಮ್ಗಳೇ ಒಂದು ಗ್ರೂಪ್ನಲ್ಲಿ ಸೇರಿದ್ದಾವೆ. ಇಂಡಿಯಾ, ಜಿಂಬಾಬ್ವೆ, ಸೌತ್ ಆಫ್ರಿಕಾ ಮತ್ತು ಇನ್ನೊಂದು ತಂಡ ಅಂದರೆ ವೆಸ್ಟ್ ಇಂಡೀಸ್. ಸೊ 4 ಬಲಾಢ್ಯ ತಂಡಗಳು ಒಂದೇ ಗ್ರೂಪ್ನಲ್ಲಿ ಸೇರಿಕೊಂಡಿದ್ದಾರೆ. ಸೊ 4 ಟೀಮ್ ಕೂಡ ಅನ್ಬಿಟನ್ ಆಗಿರೋದು. ಸೊ ಇವತ್ತು ಒಂದು ತಂಡದ ಆ ರೆಕಾರ್ಡ್ ಇವತ್ತು ಬ್ರೇಕ್ ಆಗುತ್ತೆ. ಯಾಕಂದರೆ ಸೌತ್ ಆಫ್ರಿಕಾ ಮತ್ತು ಭಾರತ ಇವತ್ತು ಸೆಣಸಾಡಲಿದ್ದಾರೆ. ಸೊ ಈ 2 ತಂಡಗಳು ಕೂಡ ಅಷ್ಟು ಪಂದ್ಯವನ್ನು ವಿನ್ ಆಗಿದ್ದಾರೆ ಗ್ರೂಪ್ ಹಂತದಲ್ಲಿ. ಸೊ ಇವತ್ತು ಅದು ಬ್ರೇಕ್ ಆಗುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇದೆ ಅಹಮದಾಬಾದ್ನಲ್ಲಿ. ಸೊ ಅಹಮದಾಬಾದ್ ಒಂಥರ ಹೋಮ್ ಗ್ರೌಂಡ್ ಥರ ಆಗಿರೋದು ಇವಾಗ ಸೌತ್ ಆಫ್ರಿಕಾಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಆಲ್ ಮ್ಯಾಚಸನ್ನು ಅವರು ಇವಾಗ ಅಹಮದಾಬಾದ್ನಲ್ಲೇ ಆಡಿರೋದು ಈ T20 ವರ್ಲ್ಡ್ ಕಪ್ನಲ್ಲಿ ಸೌತ್ ಆಫ್ರಿಕಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಚೆನ್ನಾಗಿಯೇ ಪಿಚ್ನ ಬಗ್ಗೆ ಗೊತ್ತಿರುತ್ತೆ. ಇಂಡಿಯಾಗೆ ಹೋಮ್ ಗ್ರೌಂಡೇ. ಸೊ ಇಂಡಿಯಾ ಎಲ್ಲಾದರೂ ಕೂಡ ಇವಾಗ ಹೋಮ್ ಗ್ರೌಂಡ್ ಥರನೇ ಫೀಲಿಂಗ್ ಇದೆ. ಸೊ ಹಾಗಾಗಿ 2 ತಂಡ ಕೂಡ ಪ್ರಬಲ ಪೈಪೋಟಿ ಕೊಡೋ ಚಾನ್ಸಸ್ಗಳು ತುಂಬಾ ಇವತ್ತು ಕಾಣ್ತಾ ಇದೆ. ಸೌತ್ ಆಫ್ರಿಕಾ ಅಂತೂ ಕೂಡ ಬೆಂಕಿ ಫಾರ್ಮ್ನಲ್ಲಿದ್ದಾನೆ, ಭಾರತ ಕೂಡ ಅದೇ ರೀತಿ ಫಾರ್ಮ್ನಲ್ಲಿದ್ದಾರೆ. ಸೊ 2 ತಂಡ ಕೂಡ ಈ ಥರ ಫಾರ್ಮ್ನಲ್ಲಿರುವಾಗ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಪ್ಲೇಯಿಂಗ್ 11ನ ಬಗ್ಗೆ ನೋಡೋಣ. ಮೊದಲು ಭಾರತ ತಂಡ ಪ್ಲೇಯಿಂಗ್ 11ನ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ, ಅಭಿಷೇಕ್ ಶರ್ಮಾ ಜೊತೆ ಇಶಾನ್ ಕಿಶನ್ ಓಪನಿಂಗ್ ಮಾಡ್ತಾರೆ. ಅಭಿಷೇಕ್ ಶರ್ಮಾ ಅವರು ಫಾರ್ಮ್ನಲ್ಲಿಲ್ಲ, ಮೇಯ್ನಾಗಿ ಭಾರತಕ್ಕೆ ಅದು ಮುಳುವಾಗಿರೋದು. ಸೊ ಆಡಿರೋ ಪಂದ್ಯಗಳೆಲ್ಲ ಡಕ್ಔಟ್ ಆಗಿದ್ದಾರೆ. ಸೊ ಇವತ್ತು ಒಂದು ಬೆಂಕಿಯಾದಂತಹ ಇನ್ನಿಂಗ್ಸ್ ನಾವು ಅಭಿಷೇಕ್ ಶರ್ಮಾದಿಂದ ನೋಡಬೇಕಾಗತ್ತೆ ಖಂಡಿತವಾಗ್ಲೂ. ಇನ್ನು ಆಲ್ಮೋಸ್ಟ್ ಎಲ್ಲ ಪಂದ್ಯ ಡೂ ಆರ್ ಡೈ ಥರನೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಫಾರ್ಮ್ನಲ್ಲಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಭಿಷೇಕ್ ಶರ್ಮಾ ನಮಗೆ ಕೀ ಫ್ಯಾಕ್ಟರ್ ಆಗಿರೋದ್ರಿಂದ ಅವರು ಫಾರ್ಮ್ನಲ್ಲಿರೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಇವತ್ತಾದರೂ ಫಾರ್ಮ್ಗೆ ಬರ್ತಾರೆ ಅಂತ ನೋಡಬೇಕು. ಇಶಾನ್ ಕಿಶನ್ ಇನ್ನೊಂದು ಎಂಡ್ನಲ್ಲಿ ಬೆಂಕಿ ಫಾರ್ಮ್ನಲ್ಲಿದ್ದಾರೆ. ಸೊ ವ್ಯಾಲ್ಯೂಬಲ್ ಅಡಿಷನ್ ಅಂತಲೇ ಹೇಳ್ಬೋದು ಅವರು ಈ ವರ್ಲ್ಡ್ ಕಪ್ ಸ್ಕ್ವಾಡ್ಗೆ. ಸೊ ಆ ಥರ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಮೋಸ್ಟ್ ರನ್ಸ್ ಅವ್ರದ್ದೇ ಇದೆ ಅನಿಸುತ್ತೆ ಭಾರತ ಕಡೆ ಈ ವರ್ಲ್ಡ್ ಕಪ್ನಲ್ಲಿ. ಇನ್ನು ನಂಬರ್ 3ನಲ್ಲಿ ತಿಲಕ್ ವರ್ಮಾ, ನಂಬರ್ 4ನಲ್ಲಿ ಸೂರ್ಯಕುಮಾರ್ ಯಾದವ್, ಇಬ್ಬರು ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ಕೂಡ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಅದಾದ ಬಳಿಕ ಶಿವಮ್ ದುಬೆ ಹೋದ ಪಂದ್ಯದಲ್ಲಿ ಸಖತ್ತಾಗಿ ಆಡಿದರು, ಅವರು ಕೂಡ ಫಾರ್ಮ್ಗೆ ಮರಳಿದ್ದಾರೆ. ಇನ್ನು ರಿಂಕು ಸಿಂಗ್ ಫಿನಿಷಿಂಗ್ ಜವಾಬ್ದಾರಿಯನ್ನು ಹೊತ್ತಿದ್ರೆ ನಂಬರ್ 8ನಲ್ಲಿ ಅಕ್ಷರ್ ಪಟೇಲ್ ಬರ್ತಾರೆ, ಇಲ್ಲ ವಾಷಿಂಗ್ಟನ್ ಸುಂದರ್ ಕೂಡ ಬರ್ಬೋದು, ಆಫ್ ಸ್ಪಿನ್ನರ್, ಆಫ್ ಸ್ಪಿನ್ನರ್. ಸೊ ಇಬ್ಬರಲ್ಲಿ ಒಬ್ಬರು ಇವತ್ತು ಆಡ್ಬೋದು. ಇನ್ನು ಹರ್ಷ್ದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ಇರ್ಬೋದು ಅಂತ ಅನಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಸೌತ್ ಆಫ್ರಿಕಾ ಸ್ವಲ್ಪ ಕುಲ್ದೀಪ್ ಯಾದವ್ ಆಗೇನೆ ಸ್ಟ್ರಗಲ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ರಿಂಕು ಸಿಂಗ್ ಅವರ ಬದಲು ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಕ್ಷರ್ ಪಟೇಲ್ ಅವರ ಬದಲೇ ಕೂಡ ಬರ್ಬೋದು. ಸೊ ಹಾಗಾಗಿ ಕುಲ್ದೀಪ್ ಯಾದವ್ ಅವ್ರನ್ನ ಆ್ಯಡಿಷನ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದೆ. ಸೌತ್ ಆಫ್ರಿಕಾ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ. ಸೊ ಇನ್ನು ಸೌತ್ ಆಫ್ರಿಕಾ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ, ಕ್ವಿಂಟನ್ ಡಿಕಾಕ್, ರಯಾಲ್ ರಿಕಲ್ಟನ್ ಓಪನಿಂಗ್ ಮಾಡ್ಬೋದು, ಇಲ್ಲ ಮಾರ್ಕ್ರಮ್ ಕೂಡ ಬರ್ಬೋದು. ಸೊ 3 ಜನ ಸಖತ್ತಾಗಿ ಫಾರ್ಮ್ನಲ್ಲಿದ್ದಾರೆ. ಮಾರ್ಕ್ರಮ್ ಒನ್ ಡೌನ್ ಅಂತ ಹೇಳಿದ್ರೆ ಡೇವಾಲ್ಡ್ ಬ್ರೇವಿಸ್, ಟ್ರಿಸ್ಟನ್ ಸ್ಟಬ್ಸ್ ಮತ್ತು ಡೇವಿಡ್ ಮಿಲ್ಲರ್ ಇರ್ತಾರೆ. ಈ 6 ಬ್ಯಾಟ್ಸ್ಮನ್ ಸಖತ್ ಫಾರ್ಮ್ನಲ್ಲಿದ್ದಾರೆ. ಸೊ ಇವರ ವಿಕೆಟ್ಸ್ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಾರ್ಕೋ ಯಾನ್ಸನ್ ಆಲ್ರೌಂಡರ್ ಆಗಿ ಆಡ್ತಾರೆ, ಸಖತ್ತಾಗಿ ಫಾರ್ಮ್ನಲ್ಲಿ ಕೂಡ ಇದ್ದಾರೆ ಅವರು ಕೂಡ. ಇನ್ನು ಕಾರ್ವಿನ್ ಬಾಷ್ ಅಥವಾ ಕೇಶವ್ ಮಹಾರಾಜ್ ಅವ್ರನ್ನೇ ಪಿಕ್ ಮಾಡೋ ಚಾನ್ಸಸ್ಗಳು ಜಾಸ್ತಿ ಇದೆ. ಸೊ ಸ್ಪಿನ್ ಬಾಲಿಂಗ್ ಡಿಪಾರ್ಟ್ಮೆಂಟನ್ನು ಅವರು ಕ್ಯಾರಿ ಮಾಡ್ತಾರೆ ಸೌತ್ ಆಫ್ರಿಕಾದು. ಸೊ ಹಾಗಾಗಿ ಅವರೇ ಪಿಕ್ ಆಗೋ ಚಾನ್ಸಸ್ಗಳು ತುಂಬಾ ಇದೆ ಇವತ್ತು. ಇನ್ನು ಕಾಗಿಸೋ ರಬಾಡ, ಆಂದ್ರಿಚ್ ನೋಕೆ ಮತ್ತು ಲುಂಗಿಯನ್ ಗಿಡಿ 3 ಫಾಸ್ಟ್ ಬೌಲರ್ಸ್ಗಳು ಆಡಿಸ್ಬೋದು. ಸೊ ಇವತ್ತು ಫಾಸ್ಟ್ ಬಾಲಿಂಗೇ ಮೇನ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಕೇಶವ್ ಮಹಾರಾಜ್ ಆಡಿಸೋ ಸಾಧ್ಯತೆಗಳು ಇದರಿಂದ ತುಂಬಾ ಇದೆ ಅಂತಲೇ ಹೇಳ್ಬೋದು. ಎಡನ್ ಮಾರ್ಕ್ರಮ್ ಕೂಡ ಸ್ಪಿನ್ ಆಗ್ತಾರೆ, 2 ಸ್ಪಿನ್ನರ್ಸ್ ಕೂಡ ಇದ್ದಾರೆ. ಅದು ಆ ನಿಟ್ಟಿನಲ್ಲಿ ನೋಡಬೇಕು ಅಂತ ಹೇಳಿದ್ರೆ. ಸೊ ಮೇಯ್ನಾಗಿ ಹೇಳಬೇಕು ಅಂದರೆ ಇಂಡಿಯಾ ಓಪನರ್ಸ್ ಅಂದರೆ ಅಭಿಷೇಕ್ ಶರ್ಮಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ರಬಾಡ ಮತ್ತು ಯಾನ್ಸನ್ ಅವರ ವಿಕೆಟನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ಬೋದು ಅಂತ ಅನಿಸುತ್ತೆ ಬೇಗನೆ. ಸೊ ಪ್ರೆಷರ್ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಕೂಡ, ಯಾವುದೇ ಬ್ಯಾಟ್ಸ್ಮನ್ ಅದು ಕೂಡ ಫಾರ್ಮ್ ಇಲ್ಲದೆ ಇರೋದ್ರಿಂದ. ಸೊ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಅದರಲ್ಲೇನಾದರೂ ಸಕ್ಸಸ್ ಆದರೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋ ಚಾನ್ಸಸ್ಗಳು ಇರುತ್ತೆ. ಸೊ ಹಾಗಾಗಿ ಆ ಥರ ಮಾಡ್ಬೋದು ಅಂತ ಅನಿಸುತ್ತೆ. ಅಭಿಷೇಕ್ ಶರ್ಮಾ ಏನಾದರೂ ಫಾರ್ಮ್ಗೆ ಬಂದರೆ ಕೇಳೋದೇ ಬೇಡ, ಅವರೇ ಆಟನ ಅರ್ಧ ಮುಗಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು
ವರುಣ್ ಚಕ್ರವರ್ತಿ ಸೌತ್ ಆಫ್ರಿಕಾ ಮಿಡಲ್ ಆರ್ಡರ್ ಏನಿದೆ ಅವ್ರಿಗೆ ಕಾಟ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ಮಿಸ್ಟ್ರಿ ಸ್ಪಿನ್ನರ್ ಆಗಿರೋದ್ರಿಂದ ಇವಾಗ ಹೋದ ಬ್ಯಾಟಲ್ಗಳೆಲ್ಲ ನೋಡಿದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ ಅವರು ಮಿಸ್ಟ್ರಿ ಸ್ಪಿನ್ನರ್ಸ್ಗೆ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳು. ಸೊ ಹಾಗಾಗಿ ಕುಲ್ದೀಪ್ ಯಾದವ್ ಹೆಸರು ಸ್ಪಿನ್ನರ್ ಕೂಡ ಬರೋ ಚಾನ್ಸಸ್ಗಳು ಇದೆ. ಹಾಗಾಗಿ ಇದೇ ರೀತಿ ಬ್ಯಾಟಲ್ ಇವಾಗ ನಾವು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಮ್ಯಾಚ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಳೆ ಬರೋ ಯಾವುದೇ ಚಾನ್ಸಸ್ಗಳು ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕ್ಲಿಯರ್ ಡೇ ಅಂತ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ಯಾವುದೇ ಅಡಚಣೆ ಉಂಟಾಗೋದಿಲ್ಲ ಅಂತ ಆಯಿತು ಮ್ಯಾಚ್ಗೆ. ಹಾಗಾಗಿ ಒಂದು ಬೆಂಕಿ ಬ್ಯಾಟಲ್ ಇವಾಗ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ 2024 ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ. ಫೈನಲ್ನಲ್ಲಿ ನಾವು ಸೋಲಿಸಿ ವಿನ್ ಆಗಿದ್ವಿ. ಸೊ ಅದಕ್ಕಾಗಿ ಕಾಯ್ತಾ ಇರ್ತಾರೆ ಅವರು. ಇಂಡಿಯಾ ಕೂಡ ಇನ್ನೊಂದು ಬಾರಿ ಸೋಲ್ಸೋಣ ಅಂತ ಕಾಯ್ತಿರ್ತಾರೆ. ಸೊ ಬೆಂಕಿ ಮ್ಯಾಚ್ ಅಂತಲೇ ಹೇಳ್ಬೋದು. ಫುಲ್ ಪ್ಯಾಕ್ಡ್ ಸ್ಟೇಡಿಯಂ ಆಗೋ ಚಾನ್ಸಸ್ಗಳಿದೆ ಅಂತ ಕೂಡ ಅಪ್ಡೇಟ್ ಬರ್ತಾ ಇದೆ. ಅದಾದರೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. 1,30,000 ಅಧಿಕ ಜನ ಸೇರಿದ್ರೆ ಹೇಗಿರುತ್ತೆ ಅಂದರೆ ಒಂದು ಫುಲ್ ವೈಬೇನೇ ಇರುತ್ತೆ. ಸೊ ಆಲ್ಮೋಸ್ಟ್ ಫುಲ್ ಆಗಿದೆ ಅಂತ ಕೂಡ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಆ ಥರ ಆಡಿದ್ರೆ ಎಲ್ಲ ಆ್ಯಂಗಲಿಂದ ಈ ಮ್ಯಾಚು ಪ್ರೆಷರಿಂದನೇ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇವತ್ತು ಬರೋದಕ್ಕಿದೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೂಪರ್ 8 ಹಂತದ ಪಂದ್ಯ. ಇನ್ನು ಮುಂದೆ ಆಗಲೇ ಹೇಳಿದಾಗೆ ಎಲ್ಲ ಪಂದ್ಯಗಳು ಡೂ ಆರ್ ಡೈ ಥರನೇ ಕನ್ಸಿಡರ್ ಆಗುತ್ತೆ. ಈ ಗ್ರೂಪ್ ಅಂತೂ ತುಂಬಾ ಪ್ರೆಷರಿಂದ ಕೂಡಿರೋ ಗ್ರೂಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರೀ-ಸೀಡಿಂಗ್ನಲ್ಲೇ ಮೊದಲೇ ಟಾಪ್ 1ನಲ್ಲಿರೋ ಎಲ್ಲ ಗ್ರೂಪ್ನಲ್ಲೂ ಟಾಪ್ 1 ಇರೋ ತಂಡಗಳೇ ಈ ಗ್ರೂಪ್ನಲ್ಲಿರೋದ್ರಿಂದ ಈ ಗ್ರೂಪ್ನಲ್ಲಿ ಸೆಮಿಫೈನಲ್ ಹಂತ ತಲುಪೋದು ತುಂಬಾ ಟಫ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಏನೇನು ಆಗುತ್ತೆ ಏನು ಅಂತ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.